ಇನ್ನು ಕಾಂಗ್ರೆಸ್ನಲ್ಲಿ ಸಚಿವಾಕಾಂಕ್ಷಿಗಳ ಅಸಮಾಧಾನ ಕಟ್ಟೆ ಹೊಡೆದಿದೆ. ಬೇಳೂರು ಗೋಪಾಲಕೃಷ್ಣಗೂ ಸಚಿವ ಸ್ಥಾನ ತಪ್ಪಿದೆ. ಗೋಪಾಲಕೃಷ್ಣಗೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರು ಬುಲಾವ್ ನೀಡಿದ್ದಾರೆ. ಸದಾಶಿವನಗರ ನಿವಾಸದಲ್ಲಿ ಉಭಯ ನಾಯಕರು ಚರ್ಚೆ ನಡೆಸತಕ್ಕಂಥ ಸಾಧ್ಯತೆ ಇದೆ. ಗೋಪಾಲಕೃಷ್ಣ ಹರಿಪ್ರಸಾದ್ ಮಾತುಕತೆ ಬಗ್ಗೆ ಈಗ ಒಂದು ಕುತೂಹಲ ಕೂಡ ಮೂಡಿದೆ. ಸಚಿವ ಸಂಪುಟ ವಿಸ್ತರಣೆಯ ಬಳಿಕ ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಒಂದು ಹೊಗೆ ಇನ್ನೂ ಕೂಡ ತಣ್ಣಗಾಗಿಲ್ಲ. ಸಚಿವ ಸ್ಥಾನ ಕೈತಪ್ಪಿದ ನಾಯಕರನ್ನ ಮನವೊಲಿಸತಕ್ಕಂಥ ಪ್ರಯತ್ನ ಒಂದು ಕಡೆ ನಡೀತಾ ಇದ್ರೆ, ಮತ್ತೊಂದು ಕಡೆ ಅಸಮಾಧಾನಿತ ಶಾಸಕರೊಂದಿಗೆ ನಿರಂತರ ಮಾತುಕತೆಗಳು ನಡೀತಾ ಇದ್ದಾವೆ. ಈ ನಡುವೆ ಸಾಗರ ಶಾಸಕರಾದಂತಹ ಬೇಳೂರು ಗೋಪಾಲಕೃಷ್ಣ ಅವರ ಬೆಳವಣಿಗೆಗೆ ಇದೀಗ ವಿಶೇಷ ಮಹತ್ವ ಸಿಕ್ಕಿದೆ. ಸಚಿವ ಸ್ಥಾನ ಕೈತಪ್ಪಿದ ಬಳಿಕ ಬಹಿರಂಗವಾಗಿ ಬೇಸರವನ್ನ ವ್ಯಕ್ತಪಡಿಸಿರತಕ್ಕಂತಹ ಬೇಳೂರು ಗೋಪಾಲಕೃಷ್ಣ ಅವರನ್ನ ಕೆಪಿಸಿಸಿ ಅಧ್ಯಕ್ಷರಾಗಿರತಕ್ಕಂತಹ ಬಿಕೆ ಹರಿಪ್ರಸಾದ್ ಅವರು ಚರ್ಚೆಗೆ ಇನ್ವೈಟ್ ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇದೆ. ಬೆಂಗಳೂರಿನ ಸದಾಶಿವನಗರ ನಿವಾಸದಲ್ಲಿ ಉಭಯ ನಾಯಕರ ನಡುವೆ ಒಂದು ಮಹತ್ವದ ಮಾತುಕತೆ ನಡೆದಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಆಲ್ರೆಡಿ ಈಗ ಮಹತ್ವದ ಚರ್ಚೆ ನಡೆದಿದೆ, ಬಟ್ ಏನು ಮಾತುಕತೆ ನಡೆದಿದೆ ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ. ಸದಾಶಿವನಗರ ನಿವಾಸದಲ್ಲಿ ಉಭಯ ನಾಯಕರ ನಡುವೆ ಒಂದು ಮಹತ್ವದ ಮಾತುಕತೆ ಈಗಾಗಲೇ ನಡೆದಿದೆ. ಈ ಸಭೆಯಲ್ಲಿ ಯಾವ ವಿಚಾರಗಳು ಚರ್ಚೆ ಆಗಿದ್ದಾವೆ ಅನ್ನುವಂಥದ್ರ ಬಗ್ಗೆ ರಾಜಕೀಯ ವಲಯದಲ್ಲಿ ಸಾಕಷ್ಟು ಕುತೂಹಲ ಕೂಡ ಮೂಡಿದೆ. ಸಚಿವ ಸ್ಥಾನ ಕೈತಪ್ಪಿದ ಬಳಿಕ ಬೇಳೂರು ಗೋಪಾಲಕೃಷ್ಣ ಅವರ ಬೆಂಬಲಿಗರು ಪ್ರತಿಭಟನೆ ನಡೆಸಿದ್ರು. ಕೆಲವರು ರಾಜೀನಾಮೆಯ ಎಚ್ಚರಿಕೆಯನ್ನು ಕೂಡ ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಅವರನ್ನ ಮನವೊಲಿಸತಕ್ಕಂಥ ಉದ್ದೇಶದಿಂದಲೇ ಈ ಒಂದು ಸಭೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ ನಾಯಕತ್ವದ ಮುಂದಿರತಕ್ಕಂಥ ಒಂದು ದೊಡ್ಡ ಸವಾಲು ಅಂದ್ರೆ ಅಸಮಾಧಾನಿತ ನಾಯಕರನ್ನ ಪಕ್ಕದಲ್ಲೇ ಉಳಿಸಿಕೊಂಡು ಭಿನ್ನಮತ ಹೆಚ್ಚಾಗದಂತೆ ನೋಡ್ಕೋಬೇಕು.